ವಾಲ್ಮೀಕಿ ನಿಗಮದ ಲೂಟಿಯನ್ನು ಖಂಡಿಸಿ ಮೈಸೂರಿನಲ್ಲಿ ಬಿಜೆಪಿಯಿಂದ ಬೃಹತ್ ಧರಣಿ. ವಾಲ್ಮೀಕಿ ನಿಗಮದ ಲೂಟಿಯ ದುಬಾರಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಎಂದು ಬಿಜೆಪಿ ಮೈಸೂರು ಮಹಾನಗರ ಮತ್ತು ಗ್ರಾಮಾಂತರ ಜಿಲ್ಲೆ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ವೇಳೆ ಬಿಜೆಪಿ ಮುಖಂಡ ಜೆಪಿ ಜಯಪ್ರಕಾಶ್ ಭಾಗವಹಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಡವರ ಹಣವನ್ನು ಲೂಟಿ ಮಾಡಿದ ಸಚಿವ ಬಿ ನಾಗೇಂದ್ರ ಅವರನ್ನ ಕೂಡಲೇ ರಾಜೀನಾಮೆ ನೀಡಬೇಕು, ನಿಗಮದ ಪ್ರಕರಣದ ಬಗ್ಗೆ ಸಿಬಿಐ ತನಿಖೆ ಆಗಬೇಕು, ಇಲ್ಲವಾದ್ರೆ ಹೋರಾಟ ತೀವ್ರಗೊಳಿಸುತ್ತಿದೆ. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ ಎಂದು ಆರೋಪಿಸಿದ ಬಿಜೆಪಿ ಹೋರಾಟ ಮುಂದುವರಿಸುತ್ತದೆ. ಬ್ಯೂರೋ ರಿಪೋರ್ಟ್ಗೆ ಕಾಂತರಾಜು, ಪ್ರಜಾಪ್ರಭ ನ್ಯೂಸ್, ಮೈಸೂರು. ರಾಜ್ಯದ ಅಧ್ಯಕ್ಷರಾದ ವಿಜೇಂದ್ರ ಅವರು ಈಗ ಆದೇಶ ಹೊರಡಿಸಿದ್ದಾರೆ. ಅಹೋರಾತ್ರಿ ಧರಣಿ ಮಾಡಬೇಕು, ಅವರು ರಾಜೀನಾಮೆ ಕೊಡೋವರೆಗೂ ಬಿಡಬಾರ್ದು ಸಚಿವ ನಾಗೇಂದ್ರ ಅಂತ. ಭಾರತದ ಬಗ್ಗೆ, ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಅತಿ ಹೆಚ್ಚಾಗಿ ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡಿ ಬಾಯಿ ಕಿರ್ತೋದಂಗೆ ಕಿರ್ಚಾಡಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸಂವಿಧಾನ ನೀವು ಬೆಲೆ ಕೊಡ್ತಾರ, ನೀವು ಗೌರವ ಕೊಡ್ತಾರ ಅಂತ ನೀವು ಕೊಡ್ತಾ ಇದ್ದೀರಾ? ಈಗ ನಮ್ಮ ಪ್ರಜಾಪ್ರಭುತ್ವದ ಸಂವಿಧಾನಕ್ಕೆ ನೀವು ಬೆಲೆ ಕೊಡ್ತಾ ಇದ್ದೀರಿ. ಬೆಲೆ ಕೊಡೋದಾದ್ರೆ ಅಷ್ಟು ದೊಡ್ಡ ಆರೋಪಿ, ಅಷ್ಟು ದೊಡ್ಡ ಇದು ನಡೆದಿದೆ, ಏನೋ ಒಂದು ಪ್ರಕರಣ ನಡೆದಿದೆ, ಅದ್ರ ಬಗ್ಗೆ ಏನು ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಇಡೀ ಇದು ಎಂಕ್ವೈರಿ ಮಾಡಿದ್ದಾರೆ. ಬೇಲ್ ಮೇಲೆ ಆಚೆ ಅವ್ರೆ, ಬೇಲ್ ಮೇಲೆ ಆಚೆ ಇರುವಂತ ಒಬ್ರು ಶಾಸಕರಿಗೆ ನೀವು ಮಂತ್ರಿ ಮಾಡಿದ್ದು ಸರಿನಾ? ಪ್ರಜಾಪ್ರಭುತ್ವ ವ್ಯವಸ್ಥಾನಲ್ಲಿ ಸರಿ ಅಲ್ಲ ಅದು. ಒಬ್ಬ ದೊಡ್ಡ ಆರೋಪಿ ಅವ್ರು ನಿರ್ದೋಷಿ ಅಂತ ಬಂದಾಗ ತಗೊಳ್ಳಿ, ಮುಖ್ಯಮಂತ್ರಿನೇ ಮಾಡಿ, ನಮ್ಗೇನಿಲ್ಲ. ಆದ್ರೆ ನಮ್ದು ಒಂದೇ ಡಿಮಾಂಡು, ಈ ಕೂಡಲೇ ರಾಜೀನಾಮೆ ಕೊಡಿಸ್ಬೇಕು ನಾಗೇಂದ್ರ ಅವ್ರನ್ನ. ಯಾಕೆಂದ್ರೆ ನಮ್ಮ ಒಂದು ಅಷ್ಟು ದೊಡ್ಡ ಆರೋಪ ಹೊತ್ತಿರುವಂತ ನಾಗೇಂದ್ರ ಅವ್ರಿಗೆ ನೀವು ಉದ್ದೇಶಪೂರ್ವಕವಾಗಿ ಏನಕ್ಕೆ ಮಾಡ್ಕೊಂಡಿದ್ದೀರಾ? ಸಚಿವರನ್ನ ಏನಕ್ಕೆ ಮಾಡಿದ್ರಿ? ಯಾವ ಒತ್ತಡ ಇತ್ತು ನಿಮ್ಗೆ? ಮುಖ್ಯಮಂತ್ರಿಗಳೇ ನಿಮ್ಗೆ ಕೇಳ್ತಾ ಇದೀವಿ ನಾವು. ನೀವೇನಾದ್ರೂ ಅವ್ರು ರಾಜೀನಾಮೆ ಈ ಕೂಡಲೇ ತಗೊಳ್ಳಿಲ್ಲ ಅಂದ್ರೆ ನಾವು ನಾಗೇಂದ್ರ ಮನೆ ಮುಂದೆ ಧರಣಿ ಮಾಡ್ತೀವಿ, ನಿಮ್ಮ ಮನೆ ಮುಂದೆ ಮುಖ್ಯಮಂತ್ರಿಗಳು ನಿಮ್ಮ ಮನೆ ಮುಂದೆ ಧರಣಿ ಮಾಡ್ತೀವಿ. ಅವ್ರು ರಾಜೀನಾಮೆ ಕೊಡೋರು ಬಿಡಲ್ಲ. ಆದ್ರೆ ಒಂದಂತೂ ನಿಜ, ಇಲ್ಲಿ ನಾವೇನು ಇಲ್ಲಿ ಅಹೋರಾತ್ರಿ ಮಾಡ್ಕೊಂಡು ನಾವೇನು ಕಾಲ ಹರಣ ಮಾಡ್ತೀವಿ ಅಂತ ತಿಳ್ಕೊಬೇಡಿ. ಅದಕ್ಕೆ ನೀವು ಟಿವಿ ನೋಡ್ಕೊಂಡ್ಬಿಡ್ಬೋದು, ನ್ಯೂಸ್ ಪೇಪರ್ ನೋಡ್ಕೊಂಡ್ಬೋದು, ಸ್ಟ್ರೈಕ್ ಮೈಸೂರು ಮಾಡ್ಕೊಳ್ಳಿ ಅಂತ. ಹಂಗಲ್ಲ, ನಾವು ಬರ್ತೀವಿ, ಅಲ್ಲಿ ಬೆಂಗಳೂರು ಬರ್ತೀವಿ, ಅಲ್ಲಿ ಗೆರವ್ ಮಾಡ್ತೀವಿ, ನಿಮ್ಗೆ ಸಚಿವರ ಮನೆ ಮುಂದೆ ಧರಣಿ ಮಾಡ್ತೀವಿ, ಮುಖ್ಯಮಂತ್ರಿ ಮುಂದೆ ಧರಣಿ ಮಾಡ್ತೀವಿ. ಜೈ ಹಿಂದ್, ಜೈ ಹಿಂದ್.